ದರ್ಶನನ್ನ ಸದ್ಯ ಬಳ್ಳಾರಿ ಜೈಲಿಗೆ ಕರೆತರಲಾಗಿದೆ. ಬಳ್ಳಾರಿ ಜೈಲಿಗೆ ಬಂದ ಮೊದಲ ದಿನ ದರ್ಶನ್ ನನಗೆ ಊಟ ಬೇಡ ಅಂತ ತಿರಸ್ಕರಿಸಿದರು. ಜೈಲಿನ ನಿಯಮದ ಪ್ರಕಾರ ಇವತ್ತು ಚಪಾತಿ ಅನ್ನ ಸಾಂಬಾರು ಊಟ ಇದೆ, ಆದರೆ ನನಗೆ ಊಟ ಬೇಡ, ಹೈ ಸೆಕ್ಯೂರಿಟಿ ಸೆಲ್ಗೆ ಊಟ ಕಳಿಸಲಾಗಿತ್ತು, ಆದರೆ ಊಟ ಬೇಡ ಅಂತ ದರ್ಶನ್ ತಿರಸ್ಕರಿಸಿದರು. ಬೆಳಗ್ಗಿನ ತಿಂಡಿಯನ್ನ ಕೂಡ ಆರೋಪಿ ದರ್ಶನ್ ತಿರಸ್ಕರಿಸಿದ್ದಾರೆ. ಜೈಲಿನ ನಿಯಮದ ಪ್ರಕಾರ 11 ರಿಂದ 12 ಗಂಟೆಯ ಒಳಗಾಗಿ ಊಟ ಕೊಡಲಾಗುತ್ತೆ. ಮಧ್ಯಾಹ್ನದ ಊಟ ಏನಾದರೂ ಬೇಡ ಅಂತ ತಿರಸ್ಕರಿಸಿದರೆ ಆನಂತರ ಮಧ್ಯದಲ್ಲೆಲ್ಲೂ ಕೂಡ ಫುಡ್ ಸಿಗೋದಿಲ್ಲ. ಮತ್ತೆ ಸಂಜೆ 6 ಗಂಟೆಗೆ ಊಟ ನೀಡಲಾಗುತ್ತೆ. ಅಂದರೆ ರಾತ್ರಿಯ ಊಟ ಸಂಜೆ 6 ಗಂಟೆಗೆ ನೀಡಲಾಗುತ್ತೆ. ಅಲ್ಲಿಯವರೆಗೆ ಕಾಯಬೇಕಾಗತ್ತೆ. ಸದ್ಯ ಮಧ್ಯಾಹ್ನದ ಊಟವನ್ನು ನನಗೆ ಬೇಡ ಅಂತ ದರ್ಶನ್ ತಿರಸ್ಕರಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ ನೇರ ಸಂಪರ್ಕದಲ್ಲಿ. ಶಿವಾನಂದ, ಊಟ ತಿರಸ್ಕರಿಸೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ಏನು ಹೇಳಿದ್ರಂತೆ? ಈ ಬಗ್ಗೆ ಏನಾದರೂ ಡೀಟೇಲ್ ಇದೆಯಾ? ರಕ್ಷತ್, ಮುಖ್ಯವಾಗಿ ಕೊಲೆ ಆರೋಪಿ ದರ್ಶನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರುವಂಥದ್ದು. ಅಂದರೆ 10 ಗಂಟೆ ಒಳಗಾಗಿ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರುವಂಥದ್ದು. ತದನಂತರದಲ್ಲಿ 11 ಗಂಟೆಯಿಂದ 12 ಗಂಟೆ ಒಳಗಾಗಿ ಕೈದಿಗಳಿಗೆ ಊಟ ಕೊಡುವಂಥ ಒಂದು ನಿಯಮ ಇರುವಂಥದ್ದು. ಹೀಗಾಗಿ ಜೈಲಿನಲ್ಲಿನೇ ಅವ್ರಿಗೆ ಊಟವನ್ನು ಕಳಿಸಲಾಗಿತ್ತು. ಆದರೆ ದರ್ಶನ್ ಏಕೈಕಿ ಅದನ್ನು ತಿರಸ್ಕಾರ ಮಾಡಿರುವಂಥ ಒಂದು ಪ್ರಸಂಗ ಕೂಡ ನಡೆದಿರುವಂಥ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಜೈಲಿನ ನಿಯಮದ ಪ್ರಕಾರ ಇವತ್ತು ಚಪಾತಿ ಅನ್ನ ಸಾರು ಏನು ಊಟವನ್ನು ದರ್ಶನ್ ಇರ್ತಕ್ಕಂಥ 15ನೇ ನಂಬರ್ ಸೆಲ್ಗೆ ಕಳಿಸಲಾಗಿತ್ತು. ಆದರೆ ಈಗ ಒಂದು ಊಟ ನನಗೆ ಬೇಡ ಅನ್ನುವಂಥ ಒಂದು ನಿಟ್ಟಿನಲ್ಲಿ ದರ್ಶನ್ ಅವರು ಕೂಡ ಆ ಜೈಲಿನ ಸಿಬ್ಬಂದಿ ತಂದಂಥ ಊಟವನ್ನು ತಿರಸ್ಕರಿಸಿರುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ ಬೆಳಗ್ಗೆ 4 ಗಂಟೆಯಿಂದ ಅಂದರೆ 3 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ ಕೂಡ ನಿರಂತರವಾಗಿ ದರ್ಶನ್ ಏನು ಬಸ್ಸಲ್ಲಿ ಜರ್ನಿ ಅಂದರೆ ಜೈಲಿನ ಬಸ್ಸಲ್ಲಿ ಜರ್ನಿ ಕೂಡ ಮಾಡ್ಕೊಂಡು ಬಂದಿದ್ರು. ಹಾಗಾಗಿ ಕೆಲವೊಂದಿಷ್ಟು ಆರೋಗ್ಯ ವಿಚಾರವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳು ಇತ್ತು ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಯಾಕಂದರೆ ಅವರ ಎಡಗೈ ಏನು ಕೈಗೆ ಬ್ಯಾಂಡೇಜನ್ನು ಸುತ್ತಿಕೊಂಡು ಜೈಲಿನ ಒಳಭಾಗಕ್ಕೆ ಹೋಗಿದ್ರು. ಯಾಕಂದರೆ ಮೂಳೆ ಸಮಸ್ಯೆದಿಂದ ಅದನ್ನು ಬ್ಯಾಂಡೇಜನ್ನು ಸುತ್ತಿಕೊಳ್ಳೋ ಮೂಲಕ ಗೇಟ್ಗೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಅವರಿಗೆ ಮೂಳೆ ಸಂಬಂಧಿತ ಆರೋಗ್ಯ ಸಮಸ್ಯೆಯಿಂದಾಗಿ ಅವರು ಊಟ ಬೇಡ ಅಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ 11 ಗಂಟೆಯಿಂದ 12 ಗಂಟೆಗಳಿಗೆ ಮಾತ್ರ ಊಟ ಕೊಡೋಕ್ಕೆ ಅವಕಾಶ ಜೈಲಿನಲ್ಲಿರುವಂಥದ್ದು. ತದನಂತರದಲ್ಲಿ ಅದನ್ನು ತಿರಸ್ಕಾರ ಮಾಡಿದರೆ ಮತ್ತೆ ಸಾಯಂಕಾಲ 6 ಗಂಟೆಗೆ ಅವರಿಗೆ ಅಲ್ಪೋಪಹಾರವನ್ನು ಕೊಡಲಾಗುತ್ತೆ. ಅಲ್ಲಿವರೆಗೂ ಕೂಡ ದರ್ಶನ್ ಅವರು ಯಾಕೆ ಊಟವನ್ನು ಬೇಡ ಅಂದರು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಇಲ್ಲಿನ ಜೈಲಿನ ಅಧಿಕಾರಿಗಳು ಕೂಡ ಅದನ್ನು ಮಾಹಿತಿಯನ್ನು ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಏನು ಬೆಂಗಳೂರಿನ ವಾತಾವರಣಕ್ಕೂ ಬಳ್ಳಾರಿ ವಾತಾವರಣಕ್ಕೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಬಳ್ಳಾರಿ ಭಾಗದಲ್ಲಿ ಅಂದರೆ ಅದು ಆಂಧ್ರ ಶೈಲಿಯ ಒಂದು ಊಟದ ವ್ಯವಸ್ಥೆ ಕೂಡ ಇರುವಂಥದ್ದು. ಹಾಗಾಗಿ ಆ ಒಂದು ಕಾರಣಕ್ಕೆ ಏನಾದರೂ ಊಟ ಬೇಡ ಅಂದ್ರೆ ಅಥವಾ ಈ ಥರ ಯಾವುದಾದ್ರೂ ಕಾರಣ ನೀಡಿದ್ರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಆದರೆ ಒಟ್ಟಿನಲ್ಲಿ ದರ್ಶನ್ ಏನು ಮೊದಲ ದಿನವೇ ಅಂದರೆ ಬಳ್ಳಾರಿಗೆ ಬಳ್ಳಾರಿ ಜೈಲಿಗೆ ಬರ್ತಿದ್ದಂತೆ ಈಗ ಊಟವನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥ ಈಗ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ರಕ್ಷಾತ್.